ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಿಕಾಮ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಸಬ್ಜೆಕ್ಟ್, ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಲ್ಲಿ 5 ಮಾರ್ಕ್ಸ್ ಗೆ ಕೇಳುವಂತಹ ಎರಡನೇ ಮೆಥಡ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಇದೆ. ಸೊ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ 3 ಮೆಥಡ್ ಇದೆ. ಸೊ ಎರಡನೇ ಮೆಥಡ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮೇಲೆ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ 5 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ಸಮೇತ ಸಾಲ್ವ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಇದೆ. ಸೊ ಕ್ವಶನ್ ಅಲ್ಲಿ ಪರ್ಚೇಸ್, ಸೇಲ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಲಾಗಿದೆ. ಸೊ ಈ ಇನ್ವೆಸ್ಟಿಂಗ್ ಆಕ್ಟಿವಿಟಿಯಲ್ಲಿ ನಮಗೆ ಬೇಕಾಗಿರೋದು ಏನಂದ್ರೆ 4 ಟೈಪ್ ಟ್ರಾನ್ಸಾಕ್ಷನ್. ಒಂದು ಪರ್ಚೇಸ್, ಸೆಕೆಂಡ್ ಒನ್ ಪೇಡ್ ಆಗಿರೋ ಟ್ರಾನ್ಸಾಕ್ಷನ್ಸ್, ಥರ್ಡ್ ಸೇಲ್ಸ್, ಮತ್ತೆ ಫೋರ್ತ್ ರಿಸೀವ್ ಆಗಿರೋ ಟ್ರಾನ್ಸಾಕ್ಷನ್. ಅಂದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋದು, ಏನಾದ್ರೂ ಅಸೆಟ್ ಪರ್ಚೇಸ್ ಮಾಡಿದ್ ಕೊಟ್ಟಿದ್ರೆ, ಏನಾದ್ರೂ ಪೇಮೆಂಟ್ ಪೇಡ್ ಅಮೌಂಟ್ ಕೊಟ್ಟಿದ್ರೆ, ಇವೆರಡು ಒಂದು ಒಟ್ಟಾಗುತ್ತೆ. ಅಂದ್ರೆ ಇವೆರಡನ್ನು ಒಂದ್ ಕಡೆ ತಗೋತೀವಿ, ಫಸ್ಟ್ ಗೆ ಅವ್ನ್ ತಗೋತೀವಿ. ಸೇಲ್ಸ್ ಇದ್ರೆ, ರಿಸೀವ್ಡ್ ಅಮೌಂಟ್ ಇದ್ರೆ ನೆಕ್ಸ್ಟ್ ತಗೋತೀವಿ. ಸೊ ಎರಡು ನಡುವಿರೋ ಡಿಫ್ರೆನ್ಸ್ ನಾವು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಪ್ರಕಾರ ಕ್ಯಾಶ್ ಎಷ್ಟು ಯೂಸ್ ಆಗಿದೆ ಅದನ್ನ ಕಂಡುಹಿಡಿತೀವಿ. ಈ ಕ್ವಶನ್ ಅಲ್ಲಿ ಏನಾಗಿದೆ, ಡೈರೆಕ್ಟ್ ಆಗಿ ಪರ್ಚೇಸ್, ಸೇಲ್ ಅಂತೆಲ್ಲ ಕೊಟ್ಬಿಟ್ಟಿದ್ದಾರೆ. ಒಂದ್ ವೇಳೆ ಇದನ್ನ 2 ಕಾಲಮ್ ಕೊಟ್ರೆ, ಮೊದಲಿನಗಿಂತ ಅಮೌಂಟ್ ಎರಡನೇದು ಜಾಸ್ತಿ ಆದ್ರೆ, 2 ಅಮೌಂಟ್ ಕೊಟ್ಟಾಗ ಜಾಸ್ತಿ ಆದ್ರೆ ಅದನ್ನ ಪರ್ಚೇಸ್ ಅಂತ ಕರಿತೀವಿ, ಕಡಿಮೆ ಆದ್ರೆ ಅದನ್ನ ಸೇಲ್ ಅಂತ ಕರಿತೀವಿ. ಹೆಚ್ಚಾದ್ರೆ ಪರ್ಚೇಸ್, ಕಡಿಮೆ ಆದ್ರೆ ಸೇಲ್. ಡೈರೆಕ್ಟ್ ಆಗಿ ಕೊಟ್ಟಾಗ ಡೈರೆಕ್ಟ್ ಆಗಿ ಬಿಡಿಸ್ತೀವಿ. ಹೆಡ್ಡಿಂಗ್ ಏನಾಗ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. 2 ಕಾಲಮ್ ಪ್ರಿಪೇರ್ ಮಾಡ್ಕೋತೀವಿ. ಸೊ ಮೊದಲು ಪರ್ಚೇಸ್ ಇರೋ ಐಟಮ್ಸ್, ಪೇಡ್ ಅಂತ ಇರೋ ಐಟಮ್ಸ್ ನ ಬರ್ಕೋತೀವಿ. ಸೊ 2 ಪರ್ಚೇಸ್ ಐಟಮ್ಸ್ ಇದೆ, ಪೇಡ್ ಬಂದಿಲ್ಲ, ಇದ್ರಲ್ಲಿ ಯಾವುದು ಪೇಡ್ ಟ್ರಾನ್ಸಾಕ್ಷನ್ಸ್ ಇಲ್ಲ. ಪರ್ಚೇಸ್ ಆಫ್ ಬಿಲ್ಡಿಂಗ್ 40,000 ಇದೆ ಮತ್ತು ಪರ್ಚೇಸ್ ಆಫ್ ಮಷಿನ್ 1,50,000 ಇದೆ. ಸೊ ಎರಡನ್ನು ಟೋಟಲ್ ಮಾಡ್ಕೋತೀನಿ. ನೆಕ್ಸ್ಟ್ ಸೇಲ್ ಇರೋ ಟ್ರಾನ್ಸಾಕ್ಷನ್ಸ್ ಪ್ಲಸ್ ರಿಸೀವ್ಡ್ ಆಗಿರೋ ಅಮೌಂಟ್. 3 ಸೇಲ್ಸ್ ಇದೆ, ಸೇಲ್ ಆಫ್ ಫರ್ನಿಚರ್, ಸೇಲ್ ಆಫ್ ಪೇಟೆಂಟ್ಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಒಂದು ಟ್ರಾನ್ಸಾಕ್ಷನ್ ರಿಸೀವ್ಡ್ ಇದೆ, ಸೊ ರಿಸೀವ್ಡ್ ಇದೆ ಅದನ್ನ ತಗೋತೀವಿ. ಸೇಲ್ ಆಫ್ ಫರ್ನಿಚರ್, ಸೇಲ್ ಆಫ್ ಪೇಟೆಂಟ್ಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಮತ್ತೆ ಒಂದು ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟ್ ಇದೆ. ಸೊ 4 ಟೋಟಲ್ ಮಾಡ್ಕೋತೀನಿ. ಸೊ ಈಗ ಡಿಫ್ರೆನ್ಸ್ ತೆಗಿತೀನಿ. 1,90,000 ಅಲ್ಲಿ 1 lakh ಮೈನಸ್ ಮಾಡಿದ್ರೆ ನೆಟ್ ಕ್ಯಾಶ್ ಯೂಸ್ಡ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಗೊತ್ತಾಗುತ್ತೆ 90,000. ಸೊ ಈ ರೀತಿಯಾಗಿ ನಾವು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಕ್ಯಾಶ್ ಅಮೌಂಟ್ ನ ಕಂಡುಹಿಡಿತೀವಿ. ನೀವು ನೆನ್ಪಿಟ್ಕೋಬೇಕಾಗಿರೋ ಫಾರ್ಮೇಟ್ ಏನಂದ್ರೆ, ಫಸ್ಟ್ ಪೇಡ್ ಮತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ ತಗೊಳ್ಳೋದು, ನೆಕ್ಸ್ಟ್ ಮೈನಸ್ ನಲ್ಲಿ ಸೇಲ್ ಮತ್ತು ರಿಸೀವ್ಡ್ ಟ್ರಾನ್ಸಾಕ್ಷನ್ ತಗೊಂಡ್ರೆ ಸಾಕು. ಇಷ್ಟೇ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮೇಲೆ ಕೇಳುವಂತ ಪ್ರಾಬ್ಲಮ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.